ಕರ್ನಾಟಕದಲ್ಲಿ ಯಾಕೆ ಹೊಣೆಗಾರಿಕೆ ಹೊತ್ಕೊಳ್ತಾ ಇಲ್ಲ ನೀವು? ಪಂಜಾಬಿನ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇಲ್ಲ? ಇಂಥ ನಿಕೃಷ್ಟ ಮತ್ತು ನೀಚ ಪ್ರವೃತ್ತಿಯಿಂದಲೇ ಏನಾಗಿದೆ ಇವತ್ತು ರಾಜಕೀಯ ಅಂದ್ರೆ ಅದು ಹೊಲಸು ಗಬ್ಬೆದ್ದು ನಾರ್ತಾ ಇದೆ. ಏನು ಜನ ಅಂತ ಏನು ಅಂತಂದ್ರೆ ಮರಳು ಅಂತ ಭಾವಿಸಿದ್ರಾ? ಜನರು ಅಂದ್ರೆ ಏನು ಹುಚ್ಚು ಅಂತ ಭಾವಿಸಿದ್ರಾ? ನೀವು ಆಡಿದ ಆಟಕ್ಕೆ, ಮಾಡುವ ಮಾಟಕ್ಕೆ, ಕುಣಿಯುವ ಕುಣಿತಕ್ಕೆ ಎಲ್ಲದಕ್ಕೂ ಏನು ಮುಜರಾ ರೀತಿ ನಾವು ಡ್ಯಾನ್ಸ್ ಮಾಡಬೇಕಾ? ಏನಂತ ಭಾವಿಸಿದ್ರಿ? ರಾಹುಲ್ ಗಾಂಧಿ ಅವರು ಸಂಪೂರ್ಣ ಬೆತ್ತಲಾಗಿದ್ದಾರೆ. ಅವರ ಇದು ನಿಜವಾದಂತ ಇರಾದೆ ಏನು, ಗುರಿ ಏನು, ಉದ್ದೇಶ ಏನು ಅನ್ನೋದು ಸಂಪೂರ್ಣವಾಗಿ ಅದು ಮೋದಿ ವಿರೋಧ, NDA ವಿರೋಧ, ಏನಕೇನ ದೇಶದಲ್ಲಿ ಗಲಭೆಯನ್ನು ಎಬ್ಬಿಸಿ ಮೋದಿ ಅವರನ್ನ ಕೆಳಗಿಳಿಸಬೇಕು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಯಾವುದೇ ವ್ಯಕ್ತಿ ಆಗಬಹುದು, ಯಾವುದೇ ಸಂಘಟನೆ ಆಗಬಹುದು, ಏನೇ ಆದರೂ ಕೂಡ ನಾಲಿಗೆ ಅನ್ನುವುದು ಒಂದು ಬದ್ಧತೆಯ ನೆಲೆಯಲ್ಲಿ ಇರಬೇಕು. ಒಂದು ಕಡೆ ಒಂದು ನ್ಯಾಯ ಮಾಡಿದರೆ ಸಮಾಜವೂ ಒಪ್ಪುವುದಿಲ್ಲ, ಮತ್ತೆ ನಿಮ್ಮ ಆತ್ಮಸಾಕ್ಷಿಯೂ ಒಪ್ಪುವುದಿಲ್ಲ. ಜಂತರ್ ಮಂತರ್ನಲ್ಲಿ ನಡೆದಂಥ ಜೆನ್ಜಿಗಳ ಇಡೀ ಪ್ರತಿಭಟನೆ ಯಾವ ರೀತಿಯ ಹಿಂಸಾತ್ಮಕವಾಗಿ ನಡೆದಿತ್ತು ಅನ್ನೋದು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈಗ ಅಭಿಜಿತ್ ದೀಪ್ಕೆ ಬಗ್ಗೆ ಮಧ್ಯರಾತ್ರಿಯಲ್ಲಿ 12 ವರ್ಷದ ಒಂದು ಹೆಣ್ಣುಮಗಳು ಅವಳ ಬಟ್ಟೆಯನ್ನು ಬಿಚ್ಚಲಾಯಿತು ಅಥವಾ ಅವಳ ಮೇಲೆ ಎರಗಿದ್ರು ಪೊಲೀಸರು ಅಂತ ಅವ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು, ಅದರ ಮೇಲೆ ಈಗ ಫೋಕ್ಸೋ ಕೇಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಅಪ್ರಾಪ್ತ ಹುಡುಗಿ 12 ವರ್ಷದವಳು ಅಲ್ಲಿ ಯಾಕೆ ಬಂದ್ಲು ಅನ್ನುವಂಥದ್ರಿಂದ ಹಿಡಿದು ಜೈಷೆ ಮೊಹಮ್ಮದ್ ಮತ್ತು ISI, ಅಮೆರಿಕ, ಟರ್ಕಿ, ಬಾಂಗ್ಲಾ ಎಲ್ಲ ಕಡೆಯಿಂದ ಬಂದಂತ ದೇಶದ್ರೋಹಿಗಳ ಒಂದು ಮಹಾಸಂಗಮ ಆಯ್ತಲ್ಲ, ಅದರ ಬಗ್ಗೆಯೂ ವಿಚಾರಣೆ ನಡೀತಾ ಇದೆ. ಯುವ ಸಮುದಾಯದ ಪ್ರತಿಭಟನೆಯ ಹಕ್ಕಿನ ನೆಲೆಯಲ್ಲಿ ಸಾಂವಿಧಾನಿಕವಾದಂತ ಜನದೇಗುಲವನ್ನೇ ಮುತ್ತಿಗೆ ಹಾಕ್ತಾರೆ, ಹಿಂಸಾಚಾರ ಮಾಡ್ತಾರೆ ಅಂತಾದ್ರೆ ಅದನ್ನು ಬಿಡಬೇಕಾ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಒಟ್ಟು ನಿಲುವೇನಾಗಿತ್ತು? ಜೆನ್ಜಿಗಳ ಮೇಲೆ ಪೊಲೀಸರ ಪ್ರಯೋಗ ಆಯಿತು, ದಾಂಧಲೆ ನಡೆಸಿದ್ರು, ಗೂಂಡಾಗಿರಿ ನಡೆಸಿದ್ರು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ, ವಿದ್ಯಾರ್ಥಿಗಳನ್ನ ನಾಯಿಗಳ ಹಾಗೆ ಅಟ್ಟಾಡಿಸಿ ಹೊಡೆಯಲಾಯಿತು, ಪೆಲೆಟ್ ಗನ್ ಅನ್ನ ಬಳಸಲಾಯಿತು, ಗೋಲಿಬಾರಿಗೆ ಅಮಿತ್ ಶಾ ಆರ್ಡರ್ ಮಾಡಿದ್ರು. ಇಂಥ ಹಸಿ ಸುಳ್ಳುಗಳನ್ನ ಸರಮಾಲೆಯ ರೀತಿಯಲ್ಲಿ ಸೃಜಿಸಿದಂತ ರಾಹುಲ್ ಗಾಂಧಿ ಅವರು ಇವತ್ತು ಸಂಸತ್ನಲ್ಲಿ ಶಾ ಉತ್ತರ ಕೊಡಬೇಕು, ಜೆನ್ಜಿಗಳ ಮೇಲೆ ನಡೆದಂತ ದಾಳಿಗೆ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಇವರು ಒತ್ತಾಯ ಅಂತಂದ್ರು. ಈಗ ಕಿರಣ್ ರಿಜಿಜು ಎಸ್, ಸಮಗ್ರವಾದ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ವಿದ್ಯಾರ್ಥಿಗಳ ಪ್ರತಿಭಟನೆ, ಆ ಪ್ರತಿಭಟನೆಯ ದಿಕ್ಕು ದಿಸೆ, ಅಲ್ಲಿ ನಡೆದದ್ದೇನು, ಅದರ ನಂತರ ಪೊಲೀಸರ ಒಟ್ಟು ಕ್ರಮ, ಇದರ ಬಗ್ಗೆ ನಾವು ಚರ್ಚಿಸ್ಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಕೇವಲ ದಾಂಧಲೆ, ಗದ್ದಲ, ಗಲಾಟೆ ಮಾಡುವ ಬದಲು ಸಾತ್ವಿಕವಾದಂತ ಗಂಭೀರವಾದಂತ ಚರ್ಚೆಗೆ ನೀವು ಸಿದ್ಧರಿದ್ದೀರಾ? ಸದನವನ್ನ ಸಭಾತ್ಯಾಗ ಮಾಡುವುದಿಲ್ಲ ಅನ್ನುವಂತ ಭರವಸೆ ಕೊಡಿ, ನಾವು ರೆಡಿ ಇದ್ದೇವೆ ಅಂತ. ಪಟ್ಟಿಡ್ದದ್ದು ಉತ್ತರಿಸಬೇಕು ಅಂತ ಹೇಳುವವರು ಇವರು. ಆದ್ರೆ ಇವರ ಈ ಇತ್ತಂಡವಾದ ಯಾವ ರೀತಿ ಇರುತ್ತೆ? ನಾಳೆಗೆ ನಮ್ಮ ಅಧಿಕಾರದ ರಾಜ್ಯಕ್ಕೊಂದು, ಬಿಜೆಪಿ ಅಧಿಕಾರದಲ್ಲಿ ಇದ್ರೆ ಇನ್ನೊಂದು, ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಜಾರ್ಖಂಡ್, ಕರ್ನಾಟಕ, ಪಂಜಾಬ್ ಉದಾಹರಣೆ ಅಷ್ಟೇ ಅಲ್ಲ. ಅಮಿತ್ ಶಾ ಅವರು ಈಗ ಉತ್ತರ ಕೊಡಬೇಕು ಅಂತ ಪಟ್ಟಿಡ್ದ ಇದೇ ರಾಹುಲ್ ಗಾಂಧಿ ಅವರು ಈಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಒಂದು ಈ ಗ್ಲೋರಿಫೈ ಆದಂತ, ಫ್ಯಾಂಟಸಿ ಆದಂತ ಭಾಷಣ ನಮಗೆ ಬೇಕಾಗಿಲ್ಲ, ಜನರಲ್ ಭಾಷಣ ನಮಗೆ ಬೇಕಾಗಿಲ್ಲ. ಪೆಲೆಟ್ ಗನ್ ಬಗ್ಗೆ ಮಾತಾಡಿ. ಪೆಲೆಟ್ ಗನ್ ಬಗ್ಗೆ ಈಗಾಗಲೇ ಕಾಂಗ್ರೆಸ್ಸಿನ ಇತಿಹಾಸದ ಹಣೆ ಬರವನ್ನ, ಕಾಶ್ಮೀರಿಗಳ ಮೇಲೆ ಪೆಲೆಟ್ ಗನ್ ಅನ್ನು ಯಾವ ರೀತಿ ಬಳಸಿದ್ರು ಅನ್ನೋದನ್ನ ಕಾಶ್ಮೀರದ ಒಬ್ಬ MP, ಸ್ವತಂತ್ರವಾಗಿ ಆರಿಸಿ ಬಂದಂತ MP ಸಂಸತ್ತಿನಲ್ಲೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಫ್ಯಾಂಟಸಿ ಭಾಷಣ ಅಂತ ಯಾವ ದರ್ಜೆಯಲ್ಲಿ ಕರಿತೀರಿ? ರಾಹುಲ್ ಗಾಂಧಿ ಅವರು ಮಾತಾಡುವ ಮಾತು, ಭಾಷಣ ಯಾವುದದು? ಅರ್ಥವೂ ಇಲ್ಲ, ತರ್ಕವೂ ಇಲ್ಲ, ಸತ್ಯವೂ ಇಲ್ಲ, ನೆಲೆಗಟ್ಟಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ಯಾವ್ಯಾವುದೋ ಕತೆ ಹೇಳ್ತಾರೆ, ಅದಕ್ಕೆ ಏನೇನೋ ವ್ಯಾಖ್ಯಾನ ಮಾಡ್ತಾರೆ, ಅಸಂವಿಧಾನಿಕ ಶಬ್ದಗಳನ್ನ ಬಳಸ್ತಾರೆ. ಮಾತಾಡ್ತಾ ತಾನು ಯಾವ ವಿಷಯವನ್ನ ಮಾತಾಡ್ತಾ ಇದ್ದೇನೆ ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲದೇನೆ ಮಾತಾಡ್ತಾರೆ. ಇದನ್ನ ಫ್ಯಾಂಟಸಿ ಅನ್ಬೇಕೋ ಅಥವಾ ಇನ್ನೊಂದು ಅನ್ಬೇಕೋ, ಮತ್ತೇನು ಅನ್ಬೇಕು? ಅದರ ಜೊತೆಗೆ ಜಾರ್ಖಂಡ್ ನಲ್ಲಿ ನಿನ್ನೆ
ಜೆನ್ಜಿಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟರು. 17 ದಿನದ ಸಾತ್ವಿಕವಾದಂತ ಶಾಂತಿಯುತವಾದಂತ ಪ್ರತಿಭಟನೆ, ಅದಕ್ಕೆ ಯಾವುದೇ ಕವಡೆ ಕಾಸಿನ ಬೆಲೆಯೂ ಸಿಗದೆ ಇದ್ದಾಗ ಈ ಗೀಪ್ಗೆ ಯಾರು ಹೋಗ್ಲಿಲ್ಲ. ಕೇಜ್ರಿ ಹೋಗ್ಲಿಲ್ಲ, ರಾಹುಲ್ ಗಾಂಧಿ ಹೋಗ್ಲಿಲ್ಲ. ಅಲ್ಲಿ ಕೊಯಿಲೇಷನ್ ಗವರ್ಮೆಂಟ್ ಕಾಂಗ್ರೆಸ್ಸಿನ ಸಹಕಾರದೊಟ್ಟಿಗೆ ಅಲ್ಲಿ ಸರ್ಕಾರ ರಚನೆ ಆಗಿದೆ. ಆದರೆ JPSC ಎಕ್ಸಾಮಿನ ಅಕ್ರಮದ ಬಗ್ಗೆ ಅಮರಣಾಂತ ಉಪವಾಸ ಕೈಗೊಂಡಂತವರು ಮಾರಣಾಂತಿಕ ಹಂತದಲ್ಲಿದ್ದಾರೆ. ಆದರೂ ಕೂಡ ಕಣ್ಣೆತ್ತಿ ನೋಡುವ ಕೆಲಸವನ್ನ ಮಾಡಿಲ್ಲ. ಬದಲಾಗಿ ಕಾಂಗ್ರೆಸ್ಸಿನ ಶಾಸಕರು ಇದೊಂದು ನಾಟಕ ಅಂತಂದ್ರು, ಡ್ರಾಮಾ ಅಂತಂದ್ರು. ಈಗ ನಿನ್ನೆ ಅಲ್ಲಿ ಏನ್ ನಡೀತು? ನಿನ್ನೆ ಅಲ್ಲಿ ಪೊಲೀಸರ ಬಲಪ್ರಯೋಗ ಆಯ್ತಲ್ಲ, ಅಶ್ರುವಾಯು ಆಯ್ತು, ಲಾಠಿ ಪ್ರಹಾರ ಆಯ್ತು, 10 ರಿಂದ 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏನು ಜಂತರ್ ಮಂತರ್ನಲ್ಲಿ ಸಂಸತ್ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟ್ರೋ ಜುಲೈ 20, ಅದೇ ರೀತಿಯ ಘಟನೆ ಅಲ್ಲಿ ಮರುಕಳಿಸಿದೆ. ಕಾಂಗ್ರೆಸ್ ಏನ್ ಹೇಳುತ್ತೆ? ಕಾಂಗ್ರೆಸ್ಸಿನ ನಿಲುವೇನು? ಇಂಥ ಹೋರಾಟಗಳೆಲ್ಲ ಇವತ್ತು ಅಣಬೆಗಳ ರೀತಿ, ನಾಯಿ ಕೊಡೆಗಳ ರೀತಿ ಹುಟ್ಕೊಳ್ತವೆ, ಅದೇ ರೀತಿ ನಾಶವಾಗ್ತವೆ. ಯಾಕೆಂತಂದ್ರೆ ಇವರ ಸ್ವಾರ್ಥದ ರಾಜಕಾರಣ, ಇವರ ವೈಯಕ್ತಿಕವಾದ ಅಧಿಕಾರದ ರಾಜಕಾರಣ. ಕೇವಲ ಮೋದಿ ಅವರನ್ನ, ಕೇವಲ ಅಮಿತ್ ಶಾ ಅವರನ್ನ, ಕೇವಲ NDA ಸರ್ಕಾರವನ್ನ ಟಾರ್ಗೆಟ್ ಮಾಡುವಂತ ದುರ್ಬುದ್ಧಿ ಮತ್ತು ದುರಾಲೋಚನೆಯ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಈ ದೇಶದ ಅತ್ಯಂತ ಅಮೂಲ್ಯವಾದಂತ ಯುವಶಕ್ತಿ ಕೂಡ ಇವತ್ತು ಇವರದ್ದೇ ಹಳವಂಡಕ್ಕೆ ಬಿದ್ದು ಸಾಯ್ತಾ ಇದೆ. ಇದೇ ಅಭಿಜಿತ್ ದೀಪ್ಗೆ, ಸೌರವ್ ದಾಸ್, ರಾಂಕಾ ಇಂಥವರೆಲ್ಲ ಅದೇ ಜಂತರ್ ಮಂತರ ಹೋರಾಟದ ನಂತರ ಎಲ್ಲಿಗೆ ಹೋಗ್ಬೇಕಿತ್ತು? ಕರ್ನಾಟಕದಲ್ಲಿ KPSC ಎಕ್ಸಾಮ್ ಅಕ್ರಮ ನಡೀತಾ ಇದೆ. ಸಾವಿರಾರು ಕೋಟಿಗಳ ಅಕ್ರಮ ಇಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಯಾರು ತುಟಿ ಹೊಡಿತಾ ಇಲ್ಲ. ಯಾಕೆ? ಇದೇ ರಾಹುಲ್ ಗಾಂಧಿ ಯಾಕೆ ಮಾತಾಡ್ತಾ ಇಲ್ಲ? ಇದೇ ಕೇಜ್ರಿವಾಲ್ ಯಾಕೆ ಮಾತಾಡ್ತಾ ಇಲ್ಲ? ಪಂಜಾಬ್ನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಪಂಜಾಬ್ನಲ್ಲೂ ಪೊಲೀಸರು ಹಿಂಸೆ ಆಯ್ತು. ಈಗ ಏನ್ ಹೇಳ್ತಾರೆ ರಾಹುಲ್ ಗಾಂಧಿ? ಬಲಪ್ರಯೋಗ ಪೊಲೀಸರಿಂದ ಆಗ್ಬಾರ್ದಿತ್ತು, ತಪ್ಪು. ಏನ ಕಣ್ಣಿಗೆ ಮಣ್ಣಿಡ್ತಾ ಇದ್ದೀರಾ? ತೇಪೆ ಹಾಕ್ತಾ ಇದ್ದೀರಾ? ಯಾಕೆ ಅಲ್ಲಿ ನೀವು ರಾಜೀನಾಮೆ ಕೇಳ್ತಾ ಇಲ್ಲ? ಯಾಕೆ ರಾಜೀನಾಮೆ ಕೊಡಿಸ್ತಾ ಇಲ್ಲ? ಅಂದ್ರೆ ನಿಮಗೆ ರೀ ಎಕ್ಸಾಮ್ ಮಾಡ್ಬಿಟ್ರೆ ಆಗೋಯ್ತು ಅಂತ ಅಲ್ಲಿ ತೀರ್ಮಾನಕ್ಕೆ ಬಂದಿದ್ದೀರಿ. ಆದರೆ ಈಗ ನಿಮಗೆ ದೆಹಲಿ ಸರ್ಕಾರ ರೀ ಎಕ್ಸಾಮಿಗೆ ತ್ವರಿತವಾಗಿ ಯೋಚನೆ ಮಾಡಿ ಅತ್ಯಂತ ಸುರಕ್ಷಿತವಾಗಿ ಎಕ್ಸಾಮ್ ಅನ್ನು ಮಾಡಿ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸಿ ಕೊನೆಗೆ ಪರೀಕ್ಷಾ ಅಕ್ರಮದ ಬಗ್ಗೆ ಚಾರಿತ್ರಿಕವಾದಂತ ಬಿಲ್ ಅನ್ನು ತಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ನೀಲೇಕಣಿಯವರ ನೇತೃತ್ವದಲ್ಲಿ ಇನ್ನು ಯಾವುದೇ ಕಾರಣಕ್ಕೂ ಪರೀಕ್ಷಾ ಅಕ್ರಮ ಈ ದೇಶದಲ್ಲಿ ನಡೆಯಕೂಡದು, ಅದಕ್ಕೆ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸಬಹುದು ಅಂತ ಹೊರಟ್ರೆ ಅದಕ್ಕೂ ವಿರೋಧ ಮಾಡಿದ್ರಿ. ಅಂದ್ರೆ ದೆಹಲಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇದ್ದಲ್ಲಿ ನಿಮಗೆ ರಾಜೀನಾಮೆ ಬೇಕು. ಕರ್ನಾಟಕದಲ್ಲಿ ಯಾಕೆ ರಾಜೀನಾಮೆ ಕೊಡಿಸ್ತಾ ಇಲ್ಲ? ಕರ್ನಾಟಕದಲ್ಲಿ ಯಾಕೆ ಹೊಣೆಗಾರಿಕೆ ಹೊತ್ಕೊಳ್ತಾ ಇಲ್ಲ ನೀವು? ಪಂಜಾಬಿನ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇಲ್ಲ? ಇಂಥ ನಿಕೃಷ್ಟ ಮತ್ತು ನೀಚ ಪ್ರವೃತ್ತಿಯಿಂದಲೇ ಏನಾಗಿದೆ ಇವತ್ತು ರಾಜಕೀಯ ಅಂದ್ರೆ ಅದು ಹೊಲಸು ಗಬ್ಬೆದ್ದು ನಾರ್ತಾ ಇದೆ. ಚಳವಳಿಗಳೆಲ್ಲ ನಾಶ ಆಗ್ತಾ ಇದೆ. ಕರ್ನಾಟಕದಲ್ಲೇ ಒಂದು ನೆನಪನ್ನ ಮಾಡುದಿದ್ರೆ ರೈತ ಚಳವಳ, ದಲಿತ ಚಳವಳ ಸರ್ಕಾರವನ್ನ ರಚಿಸುವ ಮಟ್ಟಕ್ಕೆ ಬಂದು ನಿಂತಿತ್ತು. ಆದ್ರೆ ಏನಾಯ್ತು? ಇದೇ ಸ್ವಾರ್ಥ, ದೂರದರ್ಶಿತ್ವ ಇಲ್ಲದೆ ಇದ್ದಂಥದ್ದು, ಸಾಮಾಜಿಕವಾದ ಕಳಕಳಿ ಇಲ್ಲದೆ ಇದ್ದಂಥದ್ದು, ಪ್ರಾಮಾಣಿಕತೆಯ ಕೊರತೆ, ವ್ಯಕ್ತಿಗತವಾದ ಲಾಲಸೆ, ಭ್ರಷ್ಟಾಚಾರ, ಇದರಿಂದ ಏನಾಯ್ತು? ಚಳವಳಿಗಳೆಲ್ಲವೂ ನಾಶ ಆಗಿ ಹೋಯ್ತು. 80ರ ದಶಕದಲ್ಲಿ ಅಸ್ಸಾಂನಲ್ಲಿ ಮಹಂತ ಅನ್ನುವಂತ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಚಳವಳ ಬಂತು. ಇದೇ ವಿದ್ಯಾರ್ಥಿ ಚಳವಳ. ಸರ್ಕಾರ ರಚನೆ ಮಾಡಿ ಅತ್ಯಂತ ಉತ್ತಮವಾದ ಸರ್ಕಾರವನ್ನು ಕೊಟ್ರು. ಆದರೆ ಇವತ್ತಿನ ಜಿರ್ಲೆಗಳು ಏನ್ ಮಾಡ್ತಾ ಇದ್ದಾರೆ? ಇವರದೇ ಸ್ವಾರ್ಥ. ಇವತ್ತು ಪೊಲೀಸರಲ್ಲಿ ಚಳವಳಕ್ಕೆ ಮೊದಲು ಒಂದು ಅಲ್ಲಿ ಕನ್ಫೆಷನ್ ಲೆಟರ್ ಕೊಡ್ಬೇಕಲ್ಲ, ಆ ಲೆಕ್ಕದಲ್ಲಿ ಇವರು ನಡ್ಕೊಂಡಿದಾರ? ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಪ್ರಶ್ನಿಸಲಾಗ್ತಾ ಇದೆ. ಹಿಂಸಾಚಾರಕ್ಕೆ ಅಭಿಜಿತ್ ದೀಪ್ಗೆಯೇ ಹೊಣೆ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಇಷ್ಟು ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಈಗಲೂ ಕೂಡ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ನಿಮ್ಮದೇ ಸರ್ಕಾರ ಇದೆ, ಕೊಯಿಲೇಷನ್ ಗವರ್ಮೆಂಟ್. ಜಾರ್ಖಂಡ್ ಅಲ್ಲಿ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಿಸಿ ಬಿಸಾಡಬಹುದಿತ್ತಲ್ಲ ನೀವು ಪ್ರಾಮಾಣಿಕರಾದ್ರೆ. ಇಲ್ಲಿ ನೀವು ಶಿಕ್ಷಣ ಸಚಿವರ ರಾಜೀನಾಮೆ ಕೇಳಿದ್ರಿ, ರಾಜೀನಾಮೆ ಕೊಡುವಲ್ಲಿವರೆಗೆ ಕೊನೆಗೂ ಏನು ದೇಶದ ಹೊರಗಿನ ಮತ್ತು ದೇಶದ ಒಳಗಿನ ಪಟ್ಟಭದ್ರ ಹಿತಾಸಕ್ತಿಗಳನ್ನ, ದೇಶ ವಿರೋಧಿಗಳನ್ನ, ಭಯೋತ್ಪಾದಕರನ್ನ ಸಂಘಟಿಸಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾದ್ರಿ. ಪ್ರಧಾನವರ ರಾಜೀನಾಮೆ ಕೊಡಿಸಿದ್ರಿ. ಆದ್ರೆ ಅದೇ ಪಂಜಾಬ್ನಲ್ಲಿ ಯಾಕೆ ನಿಮ್ಮ ಇದೇ ಸಿದ್ಧಾಂತ ಮುಂದುವರಿತಾ ಇಲ್ಲ? ಇದೇ ನಾಲಿಗೆಯ ನಿಮ್ಮ ಪಟ್ಟು ಯಾಕೆ ಅಲ್ಲಿ ಅಭಿವ್ಯಕ್ತಿಗೊಳ್ತಾ ಇಲ್ಲ? ಜಾರ್ಖಂಡ್ ಅಲ್ಲಿ ನಿಮ್ಮದೇ ಸರ್ಕಾರ ಇರುವಾಗಲೂ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಾರಲ್ಲ ಪೊಲೀಸರು, ಅಲ್ಲಿ ಯಾಕೆ ನೀವು ನಿಮ್ಮ ಜಬರ್ದಸ್ತನ್ನ ತೋರಿಸ್ತಾ ಇಲ್ಲ?
ದೆಹಲಿಯಲ್ಲಿ ಸಂಸತ್ತಿನಲ್ಲಿ ಮಾತಾಡುವಂತ ನಿಮ್ಮ ಈ ಮಾತುಗಾರಿಕೆ ಜಾರ್ಖಂಡ್ ವಿಷಯದಲ್ಲಿ, ಕರ್ನಾಟಕದ ವಿಷಯದಲ್ಲಿ ಮತ್ತು ಪಂಜಾಬ್ ವಿಷಯದಲ್ಲಿ ಯಾಕೆ ಬರ್ತಾ ಇಲ್ಲ? ಏನು ಜನ ಅಂತ ಏನು ಅಂತಂದ್ರೆ ಮರಳು ಅಂತ ಭಾವಿಸಿದ್ರಾ? ಜನರಂದ್ರೆ ಏನು ಹುಚ್ಚು ಅಂತ ಭಾವಿಸಿದ್ರಾ? ನೀವು ಆಡಿದ ಆಟಕ್ಕೆ, ಮಾಡುವ ಮಾಟಕ್ಕೆ, ಕುಣಿಯುವ ಕುಣಿತಕ್ಕೆ ಎಲ್ಲದಕ್ಕೂ ಏನು ಮುಜರಾ ರೀತಿ ನಾವು ಡ್ಯಾನ್ಸ್ ಮಾಡಬೇಕಾ? ಏನಂತ ಭಾವಿಸಿದ್ರಿ? ಜಂತರ್ ಮಂತರಲ್ಲಿ ಕೊನೆಗೂ ಅದು ಆಗೋಯ್ತು. ವಿದ್ಯಾರ್ಥಿಗಳ 20 ಜನರ ಆತ್ಮಹತ್ಯೆಯ ಆ ಶವದ ಮೇಲೆ ಮುಜರಾ ಡ್ಯಾನ್ಸು ನಡೆದೋಯ್ತು, ಕ್ರಿಕೆಟ್ ಆಟವೂ ನಡೆದೋಯ್ತು, ಪಿಜ್ಜಾ ಬರ್ಗರ್ ವಿದೇಶದಿಂದ ಬಂದು ತಿಂದು ತೇಗಿ ಕುಪ್ಪಳಿಸಿ ಆಯ್ತು, ಮಾಡಬಾರದ ಮಜಾಗಳನ್ನೆಲ್ಲವನ್ನೂ ಮಾಡಿ ಆಯ್ತು. ಇದಕ್ಕೆ ಏನು ಹೆಸರು? ಜೆನ್ಜಿಗಳು NDA ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಏನು ದರಿದ್ರ ಕೆಂಡ? ಸಾತ್ವಿಕತೆ ಇದೆಯಾ? ನ್ಯಾಯ ಇದೆಯಾ? ನೀತಿ ಇದೆಯಾ? ಧರ್ಮ ಇದೆಯಾ? ಏನಿದೆ? ಮಾತೆತ್ತಿದ್ರೆ ಭಾರತ ವಿರೋಧ, ಮಾತೆತ್ತಿದ್ರೆ ಮೋದಿ ವಿರೋಧ, ಅವರ ತಾಯಿಯನ್ನು ಬಿಡದೇನೆ ಮೂದಲಿಸುವಿಕೆ, ಸನಾತನ ಧರ್ಮ, ಹಿಂದುತ್ವ, ರಾಮ ಕೃಷ್ಣ ಅಲ್ಲಾನ ಭಜನೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಏನು ಈ ದೇಶದ ಜನಕ್ಕೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ರ? ಅಮಿತ್ ಶಾ ಮಾತಾಡ್ತಾರೆ ಅಂತ ಆದ್ರೆ ಫ್ಯಾಂಟಸಿ ಭಾಷಣ ಬೇಡಂತೆ. ಯಾರು ಹೇಳಿದ್ರು ಅಮಿತ್ ಶಾ ಭಾಷಣ ಫ್ಯಾಂಟಸಿ? 12 ವರ್ಷದಲ್ಲಿ ಅಮಿತ್ ಶಾ ಇವತ್ತಿನವರೆಗೂ ಸದನದಲ್ಲಿ ಮಾತಾಡಿದ್ರು ಅಂತಂದ್ರೆ ಅದು ಬೆಂಕಿಯ ಭಾಷಣ ಅಷ್ಟೇ ಅಲ್ಲ, 100% ಅವರು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅನ್ನು ಇಟ್ಕೊಂಡು ಮಾತಾಡ್ತಾರೆ. ನಿಮ್ಮ ಹಾಗೆ ಮಾತಾಡುವ ನೆಪದಲ್ಲಿ ಸುಳ್ಳು ಹೇಳುವಂತ ಜಾಯಮಾನವನ್ನ, ಸಂಸ್ಕೃತಿಯನ್ನ ಅಲ್ಲಿ ಬಿಂಬಿಸ್ತಾ ಇಲ್ಲ. ದೆಹಲಿಗೊಂದು ನ್ಯಾಯ, NDA ಸರ್ಕಾರಕ್ಕೊಂದು ನ್ಯಾಯ, ಪ್ರಧಾನವರಿಗೊಂದು ನ್ಯಾಯ, ನಿಮ್ಮದೇ ಸರ್ಕಾರ ಇರುವಲ್ಲಿ ನ್ಯಾಯವೂ ಇಲ್ಲ, ನೀತಿಯೂ ಇಲ್ಲ, ಧರ್ಮವೂ ಇಲ್ಲ, ಏನೂ ಇಲ್ಲ. ನೀವು ಆಡಿದ್ದೆ ಆಟ, ಮಾಡಿದ್ದೆ ಮಾಟ. ಜಾರ್ಖಂಡ್ ಮತ್ತು ಕರ್ನಾಟಕ, ಪಂಜಾಬ್ನ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರು ಸಂಪೂರ್ಣ ಬೆತ್ತಲಾಗಿದ್ದಾರೆ. ಅವರ ಇದು ನಿಜವಾದಂತ ಇರಾದೆ ಏನು, ಗುರಿ ಏನು, ಉದ್ದೇಶ ಏನು ಅನ್ನೋದು ಸಂಪೂರ್ಣವಾಗಿ ಅದು ಮೋದಿ ವಿರೋಧ, NDA ವಿರೋಧ, ಏನಕೇನ ದೇಶದಲ್ಲಿ ಗಲಭೆಯನ್ನು ಎಬ್ಬಿಸಿ ಮೋದಿ ಅವರನ್ನ ಕೆಳಗಿಳಿಸಬೇಕು. ಇದೇ ತಾನೇ? ಅದಲ್ಲದೆ ಇದ್ರೆ ನೀವು ಅಷ್ಟೇ ಕಟುವಾಗಿ ಜಾರ್ಖಂಡ್ ವಿಷಯದಲ್ಲಿ ನಿನ್ನೆ ನಡೆದಂತ ಹಿಂಸಾಚಾರ, ಪೊಲೀಸರ ಲಾಠಿ ಪ್ರಹಾರ, ಆ ವಿದ್ಯಾರ್ಥಿಗಳು ನಿಜವಾಗಿ ಹೇಳಬೇಕು ಅಂತಂದ್ರೆ ಜಂತರ್ ಮಂತರಲ್ಲಿ ಸೇರಿದವರು ಯಾರು ನೀಟ್ ವಿದ್ಯಾರ್ಥಿಗಳಲ್ಲ. ನೀವು ಒಂದೊಂದೇ ಸೋಷಿಯಲ್ ಮೀಡಿಯಾ ನೋಡಿ, ಅಯ್ಯೋ ನಮ್ಮ ತಂಗಿಯಲ್ಲಿ ನೀಟ್ ಎಕ್ಸಾಮ್ ಬರ್ದಿದ್ಲು ಅದಕ್ಕಾಗಿ ನಾನು ಬಂದಿದ್ದೇನೆ, ನನ್ನ ಅಕ್ಕನ ಮಗ ಬರ್ದಿದ್ದ ಅದಕ್ಕಾಗಿ ಬಂದಿದ್ದೇನೆ. ಇಂಥವರೇ ಕಿಡಿಗೇಡಿಗಳು, ಬೇರೆ ಯಾರು ಇಲ್ಲ ಅಲ್ಲಿ. ನೀಟ್ ಎಕ್ಸಾಮ್ನವ್ರು ಇಲ್ಲ, ಅದಕ್ಕಾಗಿ ನಡ್ಡಾ ಹೇಳಿದ್ದು ನೀಟ್ ಎಕ್ಸಾಮ್ ಬರ್ದದ್ರ ಹಾಲ್ ಟಿಕೆಟ್ ತೋರಿಸಿ, ನಿಮ್ಮ ಮೇಲೆ ಹಾಕಿದ FIR ನೆಲ್ಲ ತೆಗೆದು ಬಿಸಾಡ್ತೇವೆ. ಎಲ್ಲಿದೆ ಹಾಲ್ ಟಿಕೆಟ್? ಆದ್ರೆ ಜಾರ್ಖಂಡ್ ನಲ್ಲಿ ಅವರು ಕೊನೆಗೆ ಏನು ಮಾಡಿದ್ರು? ನಿಮ್ಮ ಜಿರ್ಲೆಗಳ ನಿರ್ಲಕ್ಷ್ಯ. ಮೊದಲ ಅಭಿಜಿತ್ ದೀಪಿಕೆಯನ್ನ ಕರೆದ್ರು, ಬನ್ನಿ ಅಂತ ಆಹ್ವಾನ ಮಾಡಿದ್ರು. ಇವರು ಬರದೇ ಇದ್ದದ್ದನ್ನ ನೋಡಿ, ಇವರ ಸ್ವಾರ್ಥವನ್ನ ಗಮನಿಸಿ, ಇವರು ಇವರದ್ದೇ ಆದಂತ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ಸಿನ ಆಟ ಹೂಟಕ್ಕೆ ಬಲಿಯಾಗಿ ರಾಜಕಾರಣಕ್ಕಾಗಿ ಇವರು ಪ್ರತಿಭಟನೆ ಮಾಡಿದ್ದಾರೆ ಹೊರತು ಇದು ನಿಜವಾದ ಜೆನ್ಜಿಗಳ ಪ್ರತಿಭಟನೆ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಂತ ಜಾರ್ಖಂಡ್ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ನಿರಾಕರಿಸಿದ್ರು. ಖಬರ್ದಾರ್, ನೀವು ಬರಬೇಡಿ, ನಾವು ನೋಡ್ಕೊಳ್ತೇವೆ. ಪಾಪ ಅವರಿಗೊಂದು ಶೆಲ್ಟರ್ ಇರಲಿಲ್ಲ, ಒಂದು ತಾಡ್ಪತ್ರೆ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ಇಡೀ ಮಳೆ ಗಾಳಿ ಚಳಿಯಲ್ಲಿ 17 ದಿನ ಪ್ರತಿಭಟನೆ ಮಾಡಿದ್ರು. ಅದು ನಿಜವಾದ ಪ್ರತಿಭಟನೆ. ಅದರ ಬಗ್ಗೆ ಇವರಿಗೆ ಸಪೋರ್ಟ್ ಇಲ್ಲ, ಅವ್ರ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಬಗ್ಗೆ ಮಾತಾಡುವಿಕೆ ಇಲ್ಲ. ಅವ್ರ ಬಗ್ಗೆ ಲಾಠಿ ಪ್ರಹಾರ ಆದ್ರೆ ಒಂದು ಕಣ್ಣೊರೆಸುವ ತಂತ್ರ, ಆಗ್ಬಾರ್ದಿತ್ತು ಬಲಪ್ರಯೋಗ. ಏನಿದು? ಇಂಥ ರಾಜಕಾರಣಕ್ಕೆ ಬೆಂಕಿ ಹಾಕಬೇಕು. ಇಂಥ ರಾಜಕಾರಣಿಗಳು ಬೇಕಾಗಿಲ್ಲ, ಇಂಥ ರಾಜಕಾರಣವೂ ಬೇಕಾಗಿಲ್ಲ ಈ ದೇಶಕ್ಕೆ. 12 ವರ್ಷದಲ್ಲಿ ಮೋದಿ ಅವರು ಏನ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಲೆಕ್ಕಾಚಾರ ಇದೆ. ನೀವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ, ನಿರುದ್ಯೋಗಕ್ಕೂ ಇದೆ, ಆತ್ಮನಿರ್ಭರ ಭಾರತಕ್ಕೂ ಇದೆ, ಪ್ರತಿ ಒಂದಕ್ಕಿದೆ. ಇವತ್ತು 75-78 ವರ್ಷದಲ್ಲಿ ಸುಳ್ಳು ಹೇಳಿ 60 ವರ್ಷ ಆಡಳಿತ ಮಾಡಿದಾಗ ಅಲ್ಲ, ಪ್ರತಿ ಒಂದಕ್ಕೂ ಇವತ್ತು ಚರ್ಚೆ ಇದೆ, ಸಂವಾದ ಇದೆ, ತಾರ್ಕಿಕತೆ ಇದೆ, ಮತ್ತೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇದೆ. ಯಾರು ಏನು ಮಾಡಿದ್ರು ಏನು ಮಾಡಿಲ್ಲ ಅಂತ. ಇದೇ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶ ಏನು ಅಂತಂದ್ರೆ ದಾಖಲಾರ್ಹವಾಗಿ ಇವತ್ತು ಘೋಷಿಸಲ್ಪಟ್ಟದ್ದು ಕಲಬುರಗಿ. ಪ್ರತಿ ಒಂದು ಕ್ಷೇತ್ರದಲ್ಲಿ 0 ಸಾಧನೆ. ಅಷ್ಟನ್ನೇ ಇಟ್ಟುಕೊಂಡು ಮೋದಿ ಅವರ ಬಗ್ಗೆ ಮಾತಾಡೋದು, ಮೋದಿ ಅವರ ಸಾಧನೆ ಬಗ್ಗೆ ಮಾತಾಡೋದು, ಅವರ ವಿದೇಶ ಪ್ರಯಾಣದ ಬಗ್ಗೆ ಮಾತಾಡೋದು. ಇಂಥ ಮೂರ್ಖತನ ಹೆಚ್ಚು ದಿನ ನಡೆಯುವುದಿಲ್ಲ. ನಿಮ್ಮ ಇಬ್ಬಗೆಯ ನೀತಿ, ನಿಮ್ಮ ನಾಲಿಗೆ ಬದ್ಧತೆ ಇಲ್ಲದೆ ಇದ್ದಂತ ಒಂದು ಇಡೀಯದಾದ ಪರಿಕ್ರಮ ಜನಕ್ಕೆ ಅರ್ಥವಾಗಿದೆ. 29 ಮತ್ತೆ ಮೋದಿಯ ಪರ್ವ ಮತ್ತು ಮೋದಿಯ ವರ್ಷ ಆಗುವುದರಲ್ಲಿ
ಯಾವ ಸಂದೇಹವೂ ಇಲ್ಲ. ಸಿ ವೋಟರ್ಸ್ ಈಗಾಗಲೇ ಸಮೀಕ್ಷೆ ಮಾಡಿ ಆಗಿದೆ. ನೀವು ಏನೇ ಮಾಡಿದ್ರು ಅವರ ಕೂದಲನ್ನು ಕೊಂಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅವರು ಇಡೀದಾದ ತನ್ನ ಜೀವನವನ್ನ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಉಳಿವಿಗೆ, ಈ ದೇಶದ ಸನಾತನ ಧರ್ಮದ ಪುನರುತ್ಥಾನಕ್ಕೆ, ಆ ಮಹಾಯಜ್ಞಕ್ಕೆ ಕಂಕಣ ಕಟ್ಟಿದ್ದಷ್ಟೇ ಅಲ್ಲ, ಅದಕ್ಕೆ ತನ್ನ ಇಡೀ ಬದುಕನ್ನ ಆಹುತಿಯಾಗಿ ಕೊಡ್ಲಿಕ್ಕೂ ಸಿದ್ಧವಾಗಿದ್ದಾರೆ. ನೆನಪಿಡಿ, ನಿಮ್ಮ ಎಲ್ಲ ಹಲ್ಕಟ್ಗಿರಿ ಹೊರಗೆ ಬರ್ತಾ ಇದೆ. ಒಂದು ಜಾರ್ಖಂಡ್ ಉದಾಹರಣೆ ಸಾಕು, ಪಂಜಾಬ್ ಸಾಕು, ಕರ್ನಾಟಕ ಸಾಕು. ಬ್ರಾಹ್ಮಣರನ್ನ ಹೊರಗಡೆ ಇಟ್ಟು ಆಡಳಿತ ಮಾಡ್ತೇವೆ, ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ನಶಿಸುವ ಹಾಗೆ ಅಥವಾ ಹಿಂದೂ ಧರ್ಮವನ್ನ ನಿರಾಕರಿಸಿ ಈ ದೇಶವನ್ನ ಆಳ್ತೇವೆ ಅಂತ ನೀವೇನು ಇವತ್ತು ಘೋಷಣೆ ಮಾಡಿ ಹೊರಟಿದ್ದೀರಿ, ಅದಕ್ಕೆ ಯಾವ ಶಿಕ್ಷೆ ಮತ್ತು ಯಾವ ಫಲ ಸಿಗಬೇಕೋ ಅದು ಸತ್ಯವಾಗೂ ಸಿಗುತ್ತೆ. ಗುಂಡೂರಾವ್ ಮಾತಾಡಿದಾರಲ್ಲ, ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನುವ ಒಂದೇ ಕಾರಣಕ್ಕಾಗಿ ನನ್ನನ್ನು ಹೊರಗಿಡಲಾಯಿತು. ನಿಮ್ಮದೇ ಪಕ್ಷದವರು ಹೇಳಿದ್ದಿದು. ಒಂದು ಜಾತ್ಯತೀತ ಸರ್ವಧರ್ಮ ಸಮಾನತೆಯ ಬದುಕನ್ನ ಬದುಕಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಇದ್ರೆ ಕರ್ನಾಟಕದಲ್ಲಿ ಅಂತಲ್ಲ, ದೇಶದಲ್ಲೇ, ಅದು ಓನ್ಲಿ ಗುಂಡೂರಾವ್. ಮುಸ್ಲಿಂ ಹೆಣ್ಣುಮಗಳನ್ನ ಮದುವೆಯಾಗಿ ಕೂಡ ತನ್ನ ಅತ್ಯಂತ ಸುಭಗವಾದಂತ, ಅತ್ಯಂತ ಮಾದರಿಯಾದಂತ ಜೀವನವನ್ನ ಮಾಡ್ತಾ ಇದ್ದಂಥದ್ದು ಗುಂಡೂರಾವ್. ದಿನೇಶ್ ಅವರನ್ನೇ ಹೊರಗಡೆ ಇಟ್ಟಿದ್ದೀರಿ ನೀವು ಬ್ರಾಹ್ಮಣ ಅನ್ನೋ ಕಾರಣಕ್ಕಾಗಿ. ಇವೆಲ್ಲವೂ ಜನಕ್ಕೆ ಅರ್ಥ ಆಗ್ತಾ ಇದೆ. ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಮಾತನ್ನ ಕೇಳಿದಿರಿ. ಕಾಂಗ್ರೆಸ್ಸಿನ ಇಬ್ಬಗೆ ಮತ್ತು ಇತ್ತಂಡ ವಾದವನ್ನ ಗಮನಿಸಿದಿರಿ. ಆಡುವುದೊಂದು ಮಾಡುವುದೊಂದು, ತನ್ನ ಸರ್ಕಾರ ಇರುವಲ್ಲಿ ಒಂದು, ಕೊನೆಗೂ ಎಲ್ಲ ಹೋರಾಟಗಳನ್ನು ಏಕಗಂಟು ಏಕಕಾರಣ ಮೋದಿಯವರನ್ನ ಇಳಿಸುವುದು. ಜನ ಆರಿಸಿದಂತ ಒಂದು ಪ್ರಜಾಪ್ರಭುತ್ವದ ಪ್ರತಿಫಲವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ಸಿನ ಯಾವುದೇ ರೀತಿಯ ಒಂದು ಕೃಪೆ ಕಟಾಕ್ಷ ಅಲ್ಲ ಅದು. ಮೋದಿಯವರನ್ನ ಇಳಿಸುವ, ಮೋದಿಯವರನ್ನ ಮೆರೆಸುವ, ಮೋದಿಯವರನ್ನ ಮುಂದುವರಿಸುವ ಅಧಿಕಾರ ಇದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ಈ ದೇಶದ ಮತದಾರರಿಗೆ. ವಿರೋಧ ಪಕ್ಷ ಮಾಡಬೇಕಾದ ಕೆಲಸ ಏನು? ಅವರ ಪಕ್ಷೀಯರೇ ಹೇಳ್ತಾ ಇದ್ದಾರೆ. 15 ದಿನ ಅಮಿತ್ ಶಾ ಮೋದಿ ಬರಲಿಲ್ಲ ಅಂತ ಇರ್ತಾರಲ್ಲ ಸದನಕ್ಕೆ, ಪ್ರತಿ ಸದನ ನಡೆಯುವಾಗ ವಿದೇಶಕ್ಕೆ ಹಾರುವವರು ಯಾರು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಬೇಕು. ಅದನ್ನ ಕಿರಣ್ ರಿಜಿಜು ಮತ್ತು ಇತ್ತವರೆಲ್ಲ ಪಟ್ಟಿ ಸಮೇತ ಕೊಟ್ಟಿದ್ದಾರೆ. ಸದನವನ್ನ ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ, ಸದನವನ್ನ ದುರುಪಯೋಗ ಮಾಡ್ಕೊಳ್ಳೋದು ಹೇಗೆ, ಸದನವನ್ನ ಈ ಫುಟ್ಪಾತಿನ ಜಗಳದ ಹಾಗೆ ಬಳಸ್ಕೊಂಡಾಗ ಏನು ಪ್ರಜಾಪ್ರಭುತ್ವದ ಮೌಲ್ಯ ಅಧಪತನಕ್ಕೆ ಇಳಿತದೆ ಅನ್ನೋದನ್ನ ಶಶಿ ತರೂರ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಬೇರೆ ಯಾರು ಅಲ್ಲ, ಶಶಿ ತರೂರೇ ಹೇಳಿದ್ದಾರೆ. ವಿಪಕ್ಷದ ಜವಾಬ್ದಾರಿ ಏನು, ಆಡಳಿತ ಪಕ್ಷವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಜವಾಬ್ದಾರಿ ಮತ್ತು ಸೂಕ್ಷ್ಮತೆ ವಿರೋಧ ಪಕ್ಷಕ್ಕಿರತಕ್ಕದ್ದು ಅಂತ ಇದೇ ಕಾಂಗ್ರೆಸ್ಸಿಗರೇ ಹೇಳ್ತಾರೆ. ಶಶಿ ತರೂರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಹೇಳಬೇಕಾಗಿಲ್ಲ. ದಯವಿಟ್ಟು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ಪ್ರತಿಕ್ರಿಯಿಸಿ. ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತೇನೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ, ಜೊತೆಗೆ ನಿಮ್ಮ ಕಮೆಂಟ್ಸ್ ಅನ್ನ ಯಾವುದೇ ರೀತಿಯ ಮುಲಾಜಿಲ್ದೇನೆ ನೀವು ಅದನ್ನ ನನಗೆ ಬರೆದು ಕಳಿಸಿ. ಅದರ ಜೊತೆಗೆ ನಾವು ನಿಮ್ಮ ಕಮೆಂಟು, ನಿಮ್ಮ ಪ್ರತಿಕ್ರಿಯೆ ಆಧಾರದಲ್ಲಿ ನಮ್ಮ ಮಾತನ್ನ ಮತ್ತೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ತೆ.